ಪರಾಭವ ನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ದಿನಾಂಕ ಜುಲೈ 30ರಿಂದ ಆಗಸ್ಟ್ 12ನೇ ತಾರೀಕಿನ ತನಕದ ವೃಶ್ಚಿಕ ರಾಶಿಯ ಬಗೆಗಿನ ಚಿಂತನೆಯನ್ನು ಮಾಡುವುದಾದರೆ, ಸಹಜವಾಗಿಯೇ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯ ಪ್ರಭಾವ ಪರಿಣಾಮ ಹೇಳುವಂಥದ್ದು ಇರುವಂಥದ್ದು. ತಮ್ಮೆಣಿಕೆಯಂತೆ ವೃತ್ತಿ ಜೀವನ ಹೇಳುವಂಥದ್ದು ಇರೋದಿಲ್ಲ. ತಮ್ಮೆಣಿಕೆಯಂತೆ ಆರ್ಥಿಕ ಸ್ಥಿತಿಯೂ ಕೂಡ ಇರೋದಿಲ್ಲ. ಒಂದು ರೀತಿಯಲ್ಲಿ ಮನಸ್ಸಿಗೆ ಬೇಸರ ಆಗುವಂತಹ ಸ್ಥಿತಿಗತಿಗಳು ಹೇಳುವಂಥದ್ದು ಕಂಡು ಬರ್ತಾ ಇರ್ತದೆ. ಇನ್ನು ಕಾನೂನಾತ್ಮಕವಾದಂತಹ ಒಂದಷ್ಟು ಸಂದಿಗ್ಧ ಸನ್ನಿವೇಶಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಇನ್ನು ಎಲ್ಲಿಯೋ ಒಂದು ರೀತಿಯಲ್ಲಿ ಪಂಚಮ ಶನಿಯ ಪರಿಣಾಮ ಇದ್ದಾಗಲೂ ಕೂಡ ಕೆಲವೊಂದಿಷ್ಟು ಶುಭ ಅನುಭವಗಳೂ ಕೂಡ, ಅಂತಂದರೆ ಆರ್ಥಿಕತೆಯ ಆದಾಯ ಇಲ್ಲದೇ ಇದ್ದರೂ ಕೂಡ ಎಲ್ಲಿಯೋ ಒಂದು ರೀತಿಯಲ್ಲಿ ಬದುಕು ಚೆನ್ನಾಗಿ ಹೋಗ್ತಾ ಇದೆ ಹೇಳುವಂತಹ ಒಂದು ಸಮಾಧಾನಕರವಾದಂತಹ ಭಾವ, ಅಂತಹ ಒಂದು ಮನಸ್ಥಿತಿ ಹೇಳುವಂಥದ್ದು ತಮ್ಮ ಪಾಲಿಗೆ ಕಂಡು ಬರ್ತಾ ಇರುವಂಥದ್ದು. ಮಾನಸಿಕವಾಗಿ ಒಂದು ರೀತಿಯಲ್ಲಿ ಗೊಂದಲ, ವಾಟ್ ನೆಕ್ಸ್ಟ್ ಹೇಳುವಂತಹ ಒಂದು ಪ್ರಶ್ನೆ ಸಹಜವಾಗಿಯೇ ತಮ್ಮೊಳಗೆ ಇರುವಂಥದ್ದು. ಹೇಗೆ, ಏನು, ಎಂತ, ಮುಂದಿನ ಜೀವನ ಹೇಗೆ, ಈ ರೀತಿಯ ಒಂದು ಮನಸ್ಥಿತಿ ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನಕರವಾದಂತಹ ಸ್ಥಿತಿ ಹೇಳುವಂಥದ್ದು ಉಂಟು. ಮಕ್ಕಳಿಂದ ಒಂದು ರೀತಿಯಲ್ಲಿ ಎಲ್ಲಿಯೋ ಕಸಿವಿಸಿ ಸಮಾಧಾನ ಇಲ್ಲದೇ ಇರುವಂತಹ ಪರಿಸ್ಥಿತಿ, ಗೊಂದಲಗಳು, ಏನಪ್ಪ ಅಂತ ಹೇಳುವಂತಹ ಪರಿಸ್ಥಿತಿ, ಅಂತಹ ಲಕ್ಷಣಗಳು ಕಂಡು ಬರ್ತಾ ಇರುವಂಥದ್ದು. ವಾಹನಾದಿಗಳಿಂದ ಅತ್ಯಂತ ಜಾಗ್ರತೆ ಇಂದ ಮುನ್ನಡಿಬೇಕಾದಂತಹ ಅವಶ್ಯಕತೆಗಳು ಕಂಡು ಬರ್ತಾ ಇದೆ. ಒಂದು ರೀತಿಯಲ್ಲಿ ಕೋಪ, ಉದ್ವೇಗ ಇತ್ಯಾದಿ ಮನಸ್ಥಿತಿ ಹೇಳುವಂಥದ್ದು ತಮ್ಮಲ್ಲಿರುವಂಥದ್ದು. ಅದನ್ನೆಲ್ಲ ಹತೋಟಿಯಲ್ಲಿ ಇರಿಸಿಕೊಳ್ಳಬೇಕಾದಂತಹ ಅವಶ್ಯಕತೆ. ದುಡುಕು ನಿರ್ಧಾರಗಳು ಅಂತಂದರೆ ಏನಿಲ್ಲ, ನೇರವಾಗಿ ತೀರ್ಮಾನಗಳನ್ನು ಮಾಡಿಬಿಡುವಂಥದ್ದು, ಇದನ್ನೆಲ್ಲ ಮಾಡದೇ ಇರುವಂಥದ್ದು ತುಂಬ ಒಳ್ಳೆಯದು. ಇಲ್ಲದಿದ್ದರೆ ಇಲ್ಲಿಯೋ ಒಂದು ರೀತಿಯಲ್ಲಿ ಅದುವೇ ನಮಗೆ ತಿರುಗುಬಾಣವಾಗುವಂಥದ್ದು, ನಮ್ಮ ನಷ್ಟಗಳಿಗೆ ಕಾರಣ ಆಗುವಂಥದ್ದು ಇತ್ಯಾದಿ ಲಕ್ಷಣಗಳೆಲ್ಲ ಕಂಡು ಬರ್ತಾ ಇರುವಂಥದ್ದು. ಕೌಟುಂಬಿಕ ಜೀವನದಲ್ಲಿ ತೃಪ್ತಿ ಹೇಳುವಂಥದ್ದು ಉಂಟು. ಮಂಗಳ ಕಾರ್ಯಾದಿಗಳ ಬಗೆಗಿನ ಪ್ರಯತ್ನವನ್ನು ಮಾಡಿದರೆ ಅದಕ್ಕೆ ಪೂರಕವಾದಂತಹ ಫಲಗಳು ತಮ್ಮ ಮನೆಯಲ್ಲಿ ಅಥವಾ ವ್ಯಕ್ತಿಗತವಾದಂತಹ ತೀರ್ಮಾನ ಇರಬಹುದು, ಅದಕ್ಕೆ ಪೂರಕವಾದಂತಹ ಫಲಗಳು ಪ್ರಾಪ್ತವಾಗುವಂತಹ ಒಂದು ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುಬ್ರಹ್ಮಣ್ಯ ದೇವರ ಉಪಾಸನೆ ಅರ್ಥಾತ್ ನಾಗದೇವರ ಉಪಾಸನೆಯನ್ನು ಮಾಡಿ, ಸ್ತೋತ್ರ ನಾಮಾವಳಿಗಳನ್ನು ಪಠನ ಮಾಡಿ, ಇದರಿಂದ ಬಹುತೇಕ ಶುಭ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.